ಒಳ್ಳೆಯ ಸೀಮೆಯಲ್ಲಿ ಹುಟ್ಟಿದ ಕುದುರೆಗಳು ಕತ್ತಿನಲ್ಲಿ ಕಂಠಹಾರಗಳನ್ನು ಧರಿಸಿ ಜೋರಾಗಿ ಕೆನೆಯತೊಡಗಿದವು. ಅವು ಅನೇಕ ರೀತಿಯ ನಡತೆಯಿಂದ ಆನೆಗಳ ತಲೆಗಳನ್ನು ಮೆಟ್ಟುತ್ತಾ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಂತೆ ಸಾಗುತ್ತಿದ್ದವು. ಶತ್ರುವಿನ ಸೈನ್ಯವು ಹೀಗೆ ಆಕ್ರಮಿಸುವುದನ್ನು ನೋಡಿದ ಜಗದಂಬೆಯು ತನ್ನ ಧನುಸ್ಸಿಗೆ ಹೆದೆಯೇರಿಸಿದಳು. ಜೊತೆಗೆ ಶತ್ರುಗಳನ್ನು ಹತೋತ್ಸಾಹಗೊಳಿಸುವ ಘಂಟೆಯನ್ನು ನುಡಿಸಿದಳು. ಇದನ್ನು ನೋಡಿದ ಸಿಂಹವು ತನ್ನ ತಲೆಯ ಮತ್ತು ಕತ್ತಿನ ಕೇಸರಗಳನ್ನು ಕೆದರಿಸುತ್ತಾ ಜೋರಾಗಿ ಗರ್ಜಿಸತೊಡಗಿತು. ಆಗ ಹಿಮಾಲಯದಲ್ಲಿ ನಿಂತಿರುವ ರಮಣೀಯ ಆಭೂಷಣಗಳಿಂದ ಅಸ್ತ್ರಗಳಿಂದ ಸುಶೋಭಿತಳಾದ ಶಿವಾದೇವಿಯು ಕಡೆಗೆ ನೋಡಿ ವಿಲಾಸಿನಿ ರಮಣೀಯರು ಮನೋಭಾವವನ್ನು ತಿಳಿಯಲು ನಿಪುಣನಾದ ನಿಶುಂಭನು ಸರಸವಾಣಿಯಿಂದ ನುಡಿದನು. ಮಹೇಶ್ವರಿಯೇ, ನಿನ್ನಂತಹ ಸುಂದರಿಯರ ರಮಣೀಯ ಶರೀರದ ಮೇಲೆ ಮಲ್ಲಿಗೆ ಎಸಳನ್ನು ಹಾಕಿದರೂ ಅದು ನೋವು ಉಂಟು ಮಾಡುವುದು. ಇಂತಹ ಮನೋಹರ ಶರೀರದಿಂದ ಏಕೆ ನೀನು ವಿಕಾರಳ ಯುದ್ಧವನ್ನು ವಿಸ್ತರಿಸುತ್ತಿರುವೆ? ಹೀಗೆ ಹೇಳಿ ಆ ಮಹಾಸೂರನು ಸುಮ್ಮನಾದನು. ಆಗ ಚಂಡಿಕಾ ದೇವಿಯು ಹೇಳಿದಳು, ಎಲವೋ ಮೂಢ ಅಸುರನೇ, ವ್ಯರ್ಥವಾದ ಮಾತನ್ನು ಏಕೆ ಹೋಗಳುತ್ತಿರುವೆ? ಯುದ್ಧ ಮಾಡು, ಇಲ್ಲವೇ ಪಾತಾಳಕ್ಕೆ ಹೊರಟು ಹೋಗು. ಇದನ್ನು ಕೇಳಿ ಆ ಮಹಾರಥಿ ವೀರನು ಅತ್ಯಂತ ರುಷ್ಟನಾಗಿ ಸಮರಭೂಮಿಯಲ್ಲಿ ಬಾಣಗಳನ್ನು ಅದ್ಭುತವಾಗಿ ಮಳೆಗೆರೆದನು. ಆಗ ಆ ರಣಕ್ಷೇತ್ರದಲ್ಲಿ ವರ್ಷಾ ಋತುವಿನ ಆಗಮನವಾದಂತೆ ಕಂಡುಬರುತ್ತಿತ್ತು. ಮದೋನ್ಮತ್ತನಾದ ಆ ಅಸುರನನು ತೀಕ್ಷ್ಣ ಬಾಣಗಳಿಂದ ಶೂಲ, ಪರಶು, ಬಿಂದಿಪಾಲ, ಪರಿಗ, ಧನುಷ್ಯ, ಭುಷಂಡಿ, ಪ್ರಾಸ, ಕ್ಷುರಪ್ರ ಹಾಗೂ ದೊಡ್ಡ ದೊಡ್ಡ ಖಡ್ಗಗಳಿಂದ ಯುದ್ಧ ಮಾಡತೊಡಗಿದನು. ಕಪ್ಪು ಪರ್ವತದಂತಿರುವ ದೊಡ್ಡ ದೊಡ್ಡ ಗಜಗಳು ಕುಂಭಸ್ಥಳವು ವಿದೀರ್ಣವಾದ ಕಾರಣ ಸಮಾರಂಗಣದಲ್ಲಿ ಕಂಡ ಕಡೆಗೆ ಓಡತೊಡಗಿದವು. ಅವುಗಳ ಬೆನ್ನ ಮೇಲೆ ಬೆಳ್ವಕ್ಕಿಗಳು ಸಾಲಿನಂತೆ ಕಂಡುಬರುವ ಶಂಭ ನಿಶುಂಭರ ಬಿಳಿಯ ಪತಾಕೆಗಳು ಹಾರಾಡುತ್ತಿದ್ದವು. ಅವು ಮುರಿದು ಮುರಿದು ಕೆಳಕ್ಕೆ ಉರುಳಿದವು. ಕ್ಷತ ವಿಕ್ಷತ ಶರೀರಗಳಿಂದ ದೈತ್ಯರು ನೆಲಕ್ಕುರುಳಿ ನೀರಿನಿಂದ ಮೇಲೆಕ್ಕೆಸೆದ ಮೀನುಗಳಂತೆ ಚಡಪಡಿಸುತ್ತಿದ್ದರು. ರುಂಡಗಳು ತುಂಡಾಗಿ ಮುಂಡಗಳ ಸಮೂಹ ಬಹಳ ಭಯಂಕರವಾಗಿ ಕಂಡುಬರುತ್ತಿತ್ತು. ಕಾಳಿಕೆ ಎಷ್ಟೋ ದೈತ್ಯರನ್ನು ಸಮಸೇದನಕ್ಕೆ ಅಟಿದಳು. ದೇವಿಯು ವಾಹನ ಸಿಂಹವು ಇತರ ಬಹಳಷ್ಟು ಅಸುರರನ್ನು ತುತ್ತಾಗಿಸಿತು. ಆ ಸಮಯದಲ್ಲಿ ಆ ರಣಭೂಮಿಯಲ್ಲಿ ಸತ್ತ ದೈತ್ಯರ ರಕ್ತದ ಅನೇಕ ಹೊಳೆಗಳೇ ಹರಿದವು. ಸೈನಿಕರ ಕೂದಲುಗಳು ಸರೋವರದ ಪಾಚಿಗೆಂತೆ ಕಂಡುಬರುತ್ತಿದ್ದವು. ಅವರ ವಸ್ತ್ರಗಳು ಬಿಳಿಯ ನೊರೆಯಂತೆ ಭ್ರಮೆ ಉಂಟು ಮಾಡುತ್ತಿತ್ತು. ಈ ಪ್ರಕಾರ ಘೋರ ಯುದ್ಧ ನಡೆದು ರಾಕ್ಷಸರು ಮಹಾ ಸಂಹಾರವಾದ ಬಳಿಕ ಅಂಬಿಕಾ ದೇವಿಯು ವಿಷದಲ್ಲಿ ಅದ್ದಿದ ಹರಿತವಾದ ಬಾಣಗಳಿಂದ ನಿಶುಂಭನನ್ನು ಕೊಂದು ದರಶಾಯಿಯಾಗಿಸಿದಳು. ಅಸೀಮ ಶಕ್ತಿಶಾಲಿ ತಮ್ಮನ ಸತ್ತು ಹೋದಾಗ ಶಂಭನು ಅತ್ಯಂತ ರೋಷಗೊಂಡು ರಥಾರೂಢನಾಗಿ 8 ಭುಜಗಳಿಂದ ಕೂಡಿದವನಾಗಿ ಮಹೇಶ್ವರ ಪ್ರಿಯೆ ಅಂಬಿಕೆಯ ಬಳಿಗೆ ಬಂದನು. ಅವನು ಜೋರಾಗಿ ಶಂಖವನ್ನೂದಿ ಶತ್ರುಗಳನ್ನು ದಮನ ಮಾಡುವ ಧನುಸ್ಸಿನ ದುಸ್ಸಹ ಟಂಕರ ಧ್ವನಿಯನ್ನು ಮಾಡಿದನು. ದೇವಿಯ ಸಿಂಹವು ತನ್ನ ಕೇಸರಗಳನ್ನು ಅಲುಗಾಡಿಸುತ್ತಾ ಜೋರಾಗಿ ಗರ್ಜಿಸುತ್ತಾ ಈ 3 ರೀತಿಯ ಧ್ವನಿಗಳಿಂದ ಆಕಾಶ ಮಂಡಲವು ಪ್ರತಿಧ್ವನಿಸಿತು. ಅನಂತರ ಜಗದಂಬೆಯು ಅಟ್ಟಹಾಸ ಮಾಡಿದಳು. ಆದ್ದರಿಂದ ಸಮಸ್ತ ಅಸುರರು ಸಂತ್ರಸ್ತರಾದರು. ದೇವಿಯು ಶಂಭುನಲ್ಲಿ, ನೀನು ಯುದ್ಧದಲ್ಲಿ ಸ್ಥಿರವಾಗಿ ನಿಂತುಕೋ ಎಂದು ಹೇಳಿದಾಗ ದೇವತೆಗಳು ಜಗದಂಬೆಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ ಎಂದು ಉದ್ಗರಿಸಿದರು. ಆಗ ದೈತ್ಯರಾಜ ಶಂಭುನು ಬೆಂಕಿಯ ಜ್ವಾಲೆಗಳು ಹೊರಸೂಸುತ್ತಿರುವ ಭಾರೀ ದೊಡ್ಡ ಶಕ್ತಿಯನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ಆದರೆ ದೇವಿಯು ಒಂದು ಉಲ್ಕೆಯಿಂದ ಅದನ್ನು ತುಂಡರಿಸಿದಳು. ಶಂಭುವನ್ನು ಬಿಟ್ಟು ಬಾಣಗಳನ್ನು ದೇವಿಯು ಪ್ರಯೋಗಿಸಿದ ಬಾಣಗಳನ್ನು ಶಂಭುವು ನುಚ್ಚು ನೂರಾಗಿಸಿದರು. ಅನಂತರ ಚಂಡಿಕೆಯು
ತ್ರಿಶೂಲವನ್ನೆತ್ತಿ ಆ ಮಹಾಸೂರನ ಮೇಲೆ ಆಘಾತ ಮಾಡಿದಳು. ತ್ರಿಶೂಲದ ಏಟಿನಿಂದ ಮೂರ್ಛಿತನಾದ ಅಸುರನು ಇಂದ್ರನ ರೆಕ್ಕೆಗಳನ್ನು ತುಂಡರಿಸಿದ ಪರ್ವತಗಳು ಬೀಳುವಂತೆ ಆಕಾಶ, ಪೃಥ್ವಿ, ಸಮುದ್ರ ಇವುಗಳನ್ನು ನಡಗಿಸುತ್ತಾ ನೆಲಕ್ಕುರುಳಿದನು. ಅನಂತರ ಶೂಲದ ಆಘಾತದಿಂದ ಉಂಟಾದ ನೋವನ್ನು ಸಹಿಸಿಕೊಂಡು ಆ ಮಹಾಬಲಿ ಅಸುರನು 10,000 ಭುಜಗಳನ್ನು ಧರಿಸಿ ದೇವತೆಗಳನ್ನು ನಾಶಗೊಳಿಸಲು ಸಮರ್ಥವಾದ 10,000 ಚಕ್ರಗಳಿಂದ ಸಿಂಹ ಸಹಿತ ಮಹೇಶ್ವರಿ ಶಿವೆಯ ಮೇಲೆ ಆಘಾತ ಮಾಡತೊಡಗಿದನು. ಅವನು ಪ್ರಯೋಗಿಸಿದ ಚಕ್ರಗಳನ್ನು ಲೀಲಾಜಾಲವಾಗಿ ಕತ್ತರಿಸಿ ಹಾಕಿ ದೇವಿಯು ತ್ರಿಶೂಲವನ್ನೆತ್ತಿ ಆ ಅಸುರನ ಮೇಲೆ ಪ್ರಹರಿಸಿದಳು. ಶಿವೆಯ ಕರಕಮಲದಿಂದ ಮೃತ್ಯುವಿಗೆ ತುತ್ತಾಗಿ ಆ ಇಬ್ಬರು ಅಸುರರು ಪರಮ ಪದವನ್ನು ಹೊಂದಿದರು. ಈ ಮಹಾಪರಾಕ್ರಮಿ ನಿಶುಂಭ ಮತ್ತು ಭಯಾನಕ ಬಲಶಾಲಿ ಶಂಭುನು ಸತ್ತು ಹೋದಾಗ ಸಮಸ್ತ ದೈತ್ಯರು ಪಾತಾಳವನ್ನು ಸೇರಿದರು. ಇತರ ಬಹಳಷ್ಟು ಅಸುರರನ್ನು ಕಾಳಿ ಮತ್ತು ಸಿಂಹವು ತಿಂದು ಹಾಕಿದರು. ಉಳಿದ ದೈತ್ಯರು ಭಯದಿಂದ ವ್ಯಾಕುಲರಾಗಿ 10 ದಿಕ್ಕುಗಳಿಗೆ ಓಡಿ ಹೋದರು. ನದಿಗಳು ನೀರು ಸ್ವಚ್ಛವಾಯಿತು. ಅವು ಸರಿಯಾದ ದಾರಿಯಲ್ಲಿ ಹರಿಯತೊಡಗಿದವು. ಅವುಗಳ ಸ್ಪರ್ಶ ಸುಖಮಯವಾಯಿತು. ಆಕಾಶವು ನಿರ್ಮಲವಾಯಿತು. ದೇವತೆಗಳು ಮತ್ತು ಬ್ರಹ್ಮ ಋಷಿಗಳು ಪುನಃ ಯಜ್ಞಗಳನ್ನು ಪ್ರಾರಂಭಿಸಿದರು. ಇಂದ್ರಾದಿ ದೇವತೆಗಳೆಲ್ಲರೂ ಸುಖಿಯಾದರು. ದೈತ್ಯರಾಜನ ವಧೆಯು ಪ್ರಸಂಗದಿಂದ ಕೂಡಿದ ಈ ಪರಮ ಪವಿತ್ರ ಉಮಾಚರಿತ್ರವನ್ನು ಶ್ರದ್ಧೆಯಿಂದ ಪದೇ ಪದೇ ಶ್ರವಣ ಅಥವಾ ಪಾರಾಯಣ ಮಾಡುವವರು ಇಹಲೋಕದಲ್ಲಿ ದೇವ ದುರ್ಲಭ ಭೋಗಗಳನ್ನು ಅನುಭವಿಸಿ ಪರಲೋಕದಲ್ಲಿ ಮಹಾಮಾಯೆಯ ಪ್ರಸಾದದಿಂದ ಉಮಾಧಾಮವನ್ನು ಹೊಂದುವರು. ರಾಜನೇ, ಈ ಪ್ರಕಾರ ಶುಂಭಾಸುರನನ್ನು ಸಂಹರಿಸುವ ಸಾಕ್ಷಾತ್ ಉಮೆಯ ಅಂಶದಿಂದ ಪ್ರಕಟಗೊಂಡ ಸರಸ್ವತೀ ದೇವಿಯ ಚರಿತ್ರವನ್ನು ವರ್ಣಿಸಲಾಯಿತು. ಅಧ್ಯಾಯ 48 ಮುಕ್ತಾಯ. 49 ಆರಂಭ. ದೇವತೆಗಳ ಗರ್ವವನ್ನು ದೂರಾಗಿಸಲು ತೇಜ ಪುಂಜರೂಪಿಣಿ ಉಮೆಯ ಪ್ರಾದುರ್ಭಾವ. ಮುನಿಗಳು ಕೇಳಿದರು, ಸಂಪೂರ್ಣ ಪದಾರ್ಥಗಳ ಪೂರ್ಣ ಜ್ಞಾನಿ ಸೂತರೇ, ಸರಸ್ವತಿಯು ಪ್ರಕಟಗೊಂಡ ಭುವನೇಶ್ವರಿ ಉಮೆಯ ಅವತಾರವನ್ನು ಪುನಃ ವರ್ಣಿಸಿರಿ. ಆ ದೇವಿಯು ಪರಬ್ರಹ್ಮ, ಮೂಲ ಪ್ರಕೃತಿ, ಈಶ್ವರಿ, ನಿರಾಕಾರವಾಗಿದ್ದರೂ ಸಾಕಾರ ಹಾಗೂ ನಿತ್ಯಾನಂದಮಯಿ ಎಂದು ಹೇಳಲಾಗುತ್ತಿದೆ. ಸೂತ ಪುರಾಣಿಕರು ಹೇಳುತ್ತಾರೆ, ತಪಸ್ವಿ ಮುನಿಗಳೇ, ನೀವೆಲ್ಲರೂ ದೇವಿಯ ಉತ್ತಮ ಹಾಗೂ ಮಹಾನ್ ಚರಿತ್ರವನ್ನು ಪ್ರೇಮಪೂರ್ವಕ ಕೇಳಿರಿ. ಅದನ್ನು ತಿಳಿದ ಮಾತ್ರದಿಂದ ಮನುಷ್ಯನು ಷರತ್ತು ಪರಮಗತಿಯನ್ನು ಪಡೆಯುವನು. ಒಮ್ಮೆ ದೇವತೆಗಳಿಗೂ ದಾನವರಿಗೂ ಪರಸ್ಪರ ಯುದ್ಧವಾಯಿತು. ಅದರಲ್ಲಿ ಮಹಾಮಾಯೆಯ ಪ್ರಭಾವದಿಂದ ದೇವತೆಗಳ ವಿಜಯವಾಯಿತು. ಇದರಿಂದ ದೇವತೆಗಳಿಗೆ ತಮ್ಮ ಪರಾಕ್ರಮದ ಕುರಿತು ಬಹಳ ಗರ್ವ ಉಂಟಾಯಿತು. ಅವರು ಆತ್ಮ ಪ್ರಶಂಸೆ ಮಾಡುತ್ತಾ, ನಾವು ಧನ್ಯರು, ಧನ್ಯವಾದಕ್ಕೆ ಯೋಗ್ಯರಾಗಿದ್ದೇವೆ. ಅಸುರರು ನಮಗೇನು ಮಾಡಬಲ್ಲರು? ಅವರು ನಮ್ಮ ಅತ್ಯಂತ ದುಸ್ಸಹ ಪ್ರಭಾವವನ್ನು ನೋಡಿ ಭಯಭೀತರಾಗಿ ಓಡಿರಿ, ಓಡಿರಿ ಎಂದು ಹೇಳುತ್ತಾ ಪಾತಾಳದಲ್ಲಿ ಅಡಗಿಕೊಂಡರು. ನಮ್ಮ ಬಲವು ಅದ್ಭುತವಾಗಿದೆ. ನಮ್ಮಲ್ಲಿ ಆಶ್ಚರ್ಯಜನಕ ತೇಜವಿದೆ. ನಮ್ಮ ಬಲ ಮತ್ತು ತೇಜ ದೈತ್ಯ ಕುಲವನ್ನು ವಿನಾಶಗೊಳಿಸಲು ಸಮರ್ಥವಾಗಿದೆ. ಆಹಾ, ದೇವತೆಗಳ ಎಂತಹ ಸೌಭಾಗ್ಯವಿದು ಎಂದು ಕಂಡಲ್ಲಿ ಹಿರಿಮೆಯನ್ನು ಕೊಚ್ಚಿಕೊಳ್ಳುತ್ತಿದ್ದರು. ಅನಂತರ ಅದೇ ಸಮಯದಲ್ಲಿ ಅವರ ಮುಂದೆ ತೇಜದ ಒಂದು ಮಹಾಪುಂಜವೇ ಪ್ರಕಟವಾಯಿತು. ಅದು ಮೊದಲು ಎಂದೂ ಕಂಡುಬರಲಿಲ್ಲ. ಅದನ್ನು ನೋಡಿ ದೇವತೆಗಳೆಲ್ಲರೂ ವಿಸ್ಮಯಗೊಂಡರು. ಅವರ ಗಂಟಲು ಬಿಗಿದು ಹೋಗಿ, ಇದು ಏನು, ಇದು ಏನು ಎಂದು ಪರಸ್ಪರ ಕೇಳುತ್ತಿದ್ದರು. ಇದು ದೇವತೆಗಳ ಅಭಿಮಾನವನ್ನು ನುಚ್ಚು ನೂರಾಗಿಸುವ ಶ್ಯಾಮ ಭಗವತಿ ಉಮಾಳ ಉತ್ಕೃಷ್ಟ ಪ್ರಭಾವವಾಗಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಆಗ ದೇವೇಂದ್ರನು ದೇವತೆಗಳಿಗೆ, ನೀವು ಹೋಗಿ ಇದು ಏನು, ಯಾರು ಎಂಬುದನ್ನು ಯಥಾರ್ಥವಾಗಿ ಪರೀಕ್ಷಿಸಿ ಬನ್ನಿರಿ ಎಂದು ಅಪ್ಪಣೆ ಮಾಡಿದನು. ದೇವೇಂದ್ರನು ಕಳಿಸಿದ ವಾಯುವು ಆ ತೇಜಪುಂಜದ ಬಳಿಗೆ ಹೋದನು. ಆಗ ಆ ತೇಜೋರಾಶಿಯು ಅವನನ್ನು ಸಂಬೋಧಿಸಿ, ಅಯ್ಯ,
ನೀನು ಯಾರು ಎಂದು ಕೇಳಿತು. ಆ ಮಹಾ ತೇಜವು ಹೀಗೆ ಕೇಳಿದಾಗ ವಾಯುದೇವರು ಅಭಿಮಾನದಿಂದ, ನಾನು ವಾಯು, ಸಂಪೂರ್ಣ ಜಗತ್ತಿನ ಪ್ರಾಣನು.